ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಹೀಗೆ ಬಿಳಿ ಕೂದಲಾಗಿದೆ. ನಾನು ಸ್ವಲ್ಪ ಆಗ್ತಾ ಇದ್ದಂಗೆ ಹಚ್ಕೊಳ್ತೀನಿ. ಈಗ ನಾನು ಮೊದಲು ಬೇರೆ ಆಗ್ತಿದ್ದೆ, ಅದೆಲ್ಲ ಕೆಮಿಕಲ್ ಇರ್ತಾ ಇತ್ತು. ನಿಶಾ ನೋಡಿ ಈ ಥರ ಬೆಳ್ಳಗಾಗಿದೆ. ನಿಶಾ ಏನೋ ಕೆಮಿಕಲ್ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನು ಇವಾಗ ನಿಶಾ 15 ರೂಪಾಯಲ್ಲಿ ಕೆಲಸ ಆಗೋಗುತ್ತೆ. ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಿಶಾ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. 15 ರೂಪಾಯಿದು. ನೋ ಕೆಮಿಕಲ್ ಅಂತ ಇಲ್ಲ ಅಂತ, ನ್ಯಾಚುರಲ್ ಬ್ಲ್ಯಾಕ್ ನಾನು ತೊಗೊಳ್ಳೋದು. ಮತ್ತು ಕೆಮಿಕಲ್ ಇಲ್ಲ, ಬರೀ ದಾಸವಾಳ ಸೊಪ್ಪು, ನೆಲ್ಲಿಕಾಯಿ ಅಂತ ಇದೆ. 1-2 ಸರಿಯಿಂದ ಇದೆ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಅನ್ನಿಸ್ತು. ಬೇರೆ ಎಲ್ಲ 100 ರೂಪಾಯಿ ಆಗುತ್ತೆ. ಇದು ನಾನು ಯಾವುದೇ ಆದ್ರೂ ನನಗೆ 10 ದಿವಸ ಬರುತ್ತೆ ಅಷ್ಟೇ. ನಾನು ವಾರಕ್ಕೆ 2-3 ಸರಿ ಸ್ನಾನ ಮಾಡ್ತೀನಿ, ಹಾಗಾಗಿ ನನಗೆ 10 ದಿವಸ ಬರೋದು. ಯಾವ ಬಣ್ಣ ಹಚ್ಚಿದ್ರೂ ನನಗೆ 10 ದಿವಸ ಬರೋದು. ಹಾಗಾಗಿ ನಾನು 10 ದಿವಸಕ್ಕೊಂದ್ಸರಿ ಹಚ್ತೀನಿ. ಅದು ಇವಾಗ ಯೂಟ್ಯೂಬ್ಗೆ ಅಂತ ಎಲ್ಲ ಕಡೆ ಓಡಾಡಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಬೇಗ ಹಚ್ತೀನಿ. ಯಾಕಂದರೆ ಇವಾಗೆಲ್ಲೋ ಒಂದು ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ, ಅಲ್ಲಿ ಬಿಳಿ ಕೂದಲಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನನ್ನ ಭಾವನೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಎಲ್ಲ ಮೆತ್ಕೊಂಡಿರುತ್ತೆ. ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ನಿಮ್ಗೆ ಯಾವ ಇದಕ್ಕೆ ಬೇಕು ನೋಡ್ಕೊಂಡು ಹಚ್ಕೊಳ್ಳಿ. ಇಷ್ಟು ಗಂಟಾಗುತ್ತೆ. ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ನಾನು ಇದಕ್ಕಂತಲೇ ಒಂದು ಬೌಲ್ ಇಟ್ಬಿಟ್ಟಿದ್ದೀನಿ. ತುಂಬ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಗಟ್ಟಿ ಅನ್ನಿಸ್ತು, ನೀರು ಹಾಕ್ಕೊಳ್ತೀನಿ ಸ್ವಲ್ಪ. ನೋಡಿ, ಈಗ ಒಂಚೂರು ಗಂಟಿಲ್ಲ ನೋಡಿ, ಈ ಥರ ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಈಗ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ತಲೆಯಲ್ಲಿ ಎಣ್ಣೆ ಅಂಶ ಇರಬಾರ್ದು. ಎಣ್ಣೆ ಅಂಶ ಇಲ್ದಂಗೆ ಸ್ನಾನ ಮಾಡ್ಕೊಂಬಿಡಿ. ಗ್ಲೌಸು ನಾನು ಒಂದು ವೇಸ್ಟ್ ಆಗುತ್ತೆ ಅಂತ ತೊಳೆದಿಟ್ಟಿರ್ತೀನಿ. ಯಾಕಂದರೆ ಏನು ಅಷ್ಟೇನು ಗಲೀಜು ಆಗಿರಲ್ಲ, ಅದಕ್ಕೆ ಹಾಗೆ ತೊಳೆದಿಟ್ಟಿರ್ತೀನಿ. ಜಿಪ್ಪಣಿ ಅಂತ ಬೈಕೊಂಬೇಡಿ. ನೋಡಿ, ಇದು ಗ್ಲೌಸು ತೊಳೆದಿಟ್ಬಿಟ್ಟಿರ್ತೀನಿ ಹಾಗೇ. ಯಾಕಂದರೆ ನಾನು ಬೇರೆ ಹಾಕ್ತಾಯಿದ್ದೆ, ಅದರಲ್ಲಿ ಗ್ಲೌಸು ನಮಗೆ ಬರ್ತಾಯಿತ್ತು, ಇದರಲ್ಲಿ ಗ್ಲೌಸ್ ಬರಲ್ಲ, ಅದಕ್ಕೋಸ್ಕರ. ಹೀಗೆ ಕನ್ನಡಿ ನೋಡಿಕೊಂಡು ಸೇಮ್ ನೀವು ಹೇಗೆ ಬಣ್ಣ ಹಚ್ಕೊತೀರ ಅದೇ ಥರ ಒಂದೊಂದು ಲೇಯರ್ ತೊಗೊಂಡು ಹೀಗೆ ಒಂದೊಂದು ಲೇಯರ್ ತೊಗೊಂಡು ಈ ಥರ ಹಚ್ಕೊಳ್ಳಿ. ನೋಡಿ, ಹೀಗೆ ಈ ಥರ ಒಂದು ಅದೇ ಕಲರ್ ಕ್ಲಿಪ್ ಇಟ್ಕೊಂಬಿಟ್ಟಿದ್ದೀನಿ. ಈ ತಲೆಗೆ ಕಲರ್ ಹಚ್ಚಿದಾಗ ಬೇಕಾಗುತ್ತೆ ಅಂತ ಅದೇ ಕಲರ್ ಕ್ಲಿಪ್ ಇಟ್ಕೊಂಡಿದ್ದೀನಿ, ಅದಕ್ಕಂತಲೇ ಮಾಡ್ಕೊತೀನಿ. ಈಗ ಇದನ್ನು ಒಂದು 2-3 ಸರಿ ತೊಳೆದಿಡ್ತೀನಿ. ಕೈಯೆಲ್ಲ ನೋಡಿ ಏನೂ ಗಲೀಜಾಗಿರಲ್ಲ. ನೋಡಿ, ಏನಂದರೆ ಏನೂ ಗಲೀಜಾಗಿರಲ್ಲ. ಹಾಗಾಗಿ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಹಚ್ಕೊಂಡ್ರೆ ಇದಾಗುತ್ತೆ. ಇದನ್ನ ಹಾಗೆ ತೊಳೆದಿಡ್ತೀನಿ, ವೇಸ್ಟ್ ಮಾಡೋದು ಬೇಡ, ಬಿಸಾಡೋದು ಬೇಡ ಅಂತೇಳಿ. ಒಂದು 20 ನಿಮಿಷ ಬಿಡಿ ಸಾಕು, ತುಂಬ ಹೊತ್ತು ಬಿಡೋದು ಬೇಡ. ಮತ್ತು ಶಾಂಪು ಏನೂ ಹಾಕಬೇಡಿ, ಸೋಪು ಶಾಂಪು ಏನೂ ಹಾಕಬೇಡಿ. ಹಾಗೆ ಸ್ನಾನ ಮಾಡಿ. ನೀವು ಇನ್ನೊಂದು ಸರಿ ಸ್ನಾನ ಮಾಡುವಾಗ ಶಾಂಪು ಹಾಕ್ಕೊಳ್ಳಿ. ಇವಾಗ ಶಾಂಪು ಹಾಕಿದ್ರೆ ಅದು ನಾವು ಹಚ್ಕೊಂಡಿರೋದಕ್ಕೂ ಪ್ರಯೋಜನ ಇರಲ್ಲ. ನಾನು 20 ನಿಮಿಷ ಆದಮೇಲೆ ಸ್ನಾನ ಮಾಡ್ಕೊಂಡು ಹೇಗೆ ಬಂತು ಅಂತ ತೋರಿಸ್ತೀನಿ. ನೋಡಿ, ಸ್ನಾನ ಮಾಡ್ಕೊಂಡು ಬಂದೆ, ಸ್ವಲ್ಪ ಒದ್ದೆ ಇದೆ, ಹತ್ರದಿಂದ ತೋರಿಸ್ತೀನಿ. ನೋಡಿ, ಈ ಥರ ಹಿಡ್ದಿರುತ್ತೆ. ಸ್ವಲ್ಪ ಸುಮ್ಮನೆ ನಾನೇನು ಮಾಡ್ತೀನಿ ನೋಡಿ, ಈ ಥರ ದೊಡ್ಡ ಹಲ್ಲಿರೋದು, ದೂರ ಹಲ್ಲಿರುತ್ತಲ್ಲ, ಅದಕ್ಕಂತಲೇ ನಾನೊಂದು ಬೇರೆ ಬಾಚಣಿಗೆ ಇಟ್ಕೊಂಡಿದ್ದೀನಿ.
ಯಾಕಂದರೆ ನಾವು ಕಲರ್ ಹಚ್ಚಿ ಎಷ್ಟೇ ನಾವು ಶಾಂಪು ಹಾಕಿರಲ್ಲ, ಅದೇನಾಗುತ್ತೆ ಬಾಚಣಿಗೆ ಎಲ್ಲ ಹಾಳಾಗುತ್ತೆ. ಅದಕ್ಕೆ ನಾನು ಇಷ್ಟು ಇದೆ ಬಣ್ಣ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಒಂದು ಬಾಚಣಿಗೆ ಇಟ್ಬಿಟ್ಟಿದ್ದೀನಿ. ಇದು ನಾಳೆಯಿಂದ ಬಾಚಲ್ಲ, ಇದರಲ್ಲಿ ಇವತ್ತು ಮಾತ್ರ ಬಾಚಿರ್ತೀನಿ. ನೋಡಿ ಈ ಥರ ಆಗಿದೆ. ಚೆನ್ನಾಗಿದೆಯಾ ಕೂದಲು? ನೋಡಿ ಈ ಥರ ಅನಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. 15 ರೂಪಾಯಿಲಿ ಒಂದು ಸರಿ ನಮ್ಗೆ 15 ರೂಪಾಯಿ ಸಾಕು. 15 ರೂಪಾಯಿಲಿ ಕೆಲಸ ಮುಗಿಸ್ಕೊಳ್ಬೋದು. ತುಂಬ ದಪ್ಪ ಇದ್ದಾಗ ತೊಗೊಂಡಿದ್ದೀವಿ ಬಟ್ಟೆ, ಈಗ ಸಣ್ಣ ಆಗ್ಬಿಟ್ಟಿದ್ದೀನಿ, ಲೂಸ್ ಆಗಿದೆ. ತುಂಬ ದಪ್ಪ ಇದೆ. ಈಗ ಡಯೆಟ್ ಅಂದ್ಕೊಂಡು ನೋಡಿ ಎಷ್ಟು ಲೂಸ್ ಇದೆ ಬಟ್ಟೆ. ಮನೇಲಿರುವಾಗ ಹಾಕ್ಕೊಳಕ್ಕಂತ ಇಟ್ಕೊಂಡಿದ್ದೀನಿ. ತುಂಬ ಲೂಸ್ ಇದೆ ಬಟ್ಟೆ. ಫುಲ್ಲು ತೋರಿಸ್ತೀನಿ ನೋಡಿ ನೋಡಿ ನೋಡಿ, ತುಂಬ ದಪ್ಪ ಐತೆ. ಈಗ ತುಂಬ ಸಣ್ಣ ಆಗಿದ್ದೀನಿ, ಹಾಗಾಗಿ ಲೂಸ್ ಅನ್ನಿಸ್ತಾ ಇದೆ. ಕೂದಲು ಹೇಗಾಗಿದೆ? ಕೂದಲು ಚೆನ್ನಾಗಾಗಿದೆಯಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.